The question, the mean value of a random sample of 60 item was found to be 145 and standard deviation is 40. ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ಅಂದರೆ ದ ಮೀನ್ ವ್ಯಾಲ್ಯೂ ಆಫ್ ರ್ಯಾಂಡಮ್ ಸ್ಯಾಂಪಲ್ ಆಫ್ 60 ಐಟಮ್ಸ್ ಅಂದರೆ ಇದು ಎನ್ನು ಸ್ಯಾಂಪಲ್ ಆಫ್ 60 ಐಟಮ್ಸ್ ಅಂದರೆ ಎನ್ 60 ಇದು ಒಂದು ಲಾರ್ಜ್ ಸ್ಯಾಂಪಲ್ಲು ವಾಸ್ ಫೌಂಡ್ ಟು ಬಿ 145 ಅಂದರೆ ಇದು ಮೀನ್ ಆಫ್ ಸ್ಯಾಂಪಲ್ ಇದು ಎಕ್ಸ್ ಬಾರು. ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಇದು ಸ್ಯಾಂಪಲ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ಸು. ಫೈಂಡ್ ದ 95% ಕಾನ್ಫಿಡೆನ್ಸ್ ಲಿಮಿಟ್ ಫಾರ್ ದ ಪಾಪ್ಯುಲೇಷನ್ ಮೀನ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟು ಎನ್ ಬರ್ಕೊಳ್ಳಿ, ಎನ್ ಎಷ್ಟು 60 ಮತ್ತು ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನ್ ಬರ್ಕೊಳ್ಳಿ 145 ಅಂದರೆ ಸ್ಯಾಂಪಲ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ಕೊಳ್ಳಿ 40. ಇಲ್ಲಿ ಕೇಳಿರೋದೇನು 95% ಕಾನ್ಫಿಡೆನ್ಸ್ ಲಿಮಿಟ್ಟು. ಇಲ್ಲೇನು ಬರೀಬೇಕು ಫಾರ್ 95% ಕಾನ್ಫಿಡೆನ್ಸ್ ಲಿಮಿಟ್ ಅಥವಾ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬೇಕಾದರೆ ಬರ್ಕೊಳ್ಳಿ ಅಥವಾ ಲಿಮಿಟ್ ಬರೆದ್ರೂ ನಡೆಯುತ್ತೆ. ಸಿ ಎ ಈಸ್ ಈಕ್ವಲ್ ಟು ಕಾನ್ಫಿಡೆನ್ಸ್ ಇಂಟರ್ವಲ್ ಈಸ್ ಈಕ್ವಲ್ ಟು ಅರ್ಥ ಆಗ್ತಿದೆಯಲ್ವಾ. ಇಲ್ಲೇನು ಬರೀಬೇಕು ಅಂದರೆ ಮ್ಯೂ ಈಸ್ ಈಕ್ವಲ್ ಟು ಇಲ್ಲಿ ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 95%ಗೆ 1.96 ಯೂಸ್ ಮಾಡಿ ಇಂಟು ಎಸ್ ಬೈ ರೂಟ್ ಎನ್. ಈಗ ಮ್ಯೂ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಬಾರ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಬಾರ್ ಎಷ್ಟು 145 ಪ್ಲಸ್ ಆರ್ ಮೈನಸ್ 1.96 ಎಸ್ ಎಷ್ಟು 40 ರೂಟ್ ಎನ್ ಅಂದ್ರೇನು 60. ಈಗ ಮ್ಯೂ ಈಸ್ ಈಕ್ವಲ್ ಟು 145 ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ 1.96 ಇಂಟು 40 ಬೈ ರೂಟ್ 60. ನೋಡಿ ಕ್ಯಾಲ್ಸಿಲ್ ಏನು ಮಾಡೋದು ನೋಡಿ ಹಿಂಗೆ ಮಾಡಬೇಕು. (1.96 into 40 divided by root of 60) 10.1214. ಈಗ ಮ್ಯೂ ಸಿಕ್ಕಿದ ಮೇಲೆ ಈಗೇನಂತ ಬರಿಬೇಕಂದ್ರೆ 95% ಕಾನ್ಫಿಡೆನ್ಸ್ ನೋಡಿ ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ದ ಪಾಪ್ಯುಲೇಷನ್ ಮೀನೀಸ್ ಅಂತ ಬರ್ಕೊಳ್ಳಿ. ಇಲ್ಲೇನು ಮಾಡಿ ಒಂದು ಮೈನಸ್ ಮಾಡಿ ಒಂದು ಸತಿ ಪ್ಲಸ್ ಮಾಡಿ 145 ಮೈನಸ್ 10.1214 ಎಷ್ಟು ಬರುತ್ತೆ 134.87 145 minus 10.8786 ಕಾಮ ಅಥವಾ 89 ಅಂತ ಬರ್ಕೊಳ್ಳಿ 88 ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊಳ್ಳಿ 155.1214 ಇಷ್ಟೇ ನೋಡಿ. 95% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ 1.96 ಇಂಟು ಮಾಡಬೇಕು. ಅದೇ ನಿಮಗೆ 99% ಕೇಳಿದ್ರೆ 2.58, 90% ಕೇಳಿದ್ರೆ 1.645 ಮಾಡಬೇಕು. ಇಲ್ಲಿ ನೋಡಿ ಇದನ್ನ ಹೆಂಗೆ ಮಾಡಬೇಕು ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ನೀವೇನು ಮಾಡಿ ಎನ್ ಈಸ್ ಈಕ್ವಲ್ ಟು ಫಸ್ಟ್ ನೋಡಿ ದ ಮೀನ್ ವ್ಯಾಲ್ಯೂ ಆಫ್ ರ್ಯಾಂಡಮ್ ಸ್ಯಾಂಪಲ್ ಆಫ್ 60 ಐಟಮ್ ಅಂದರೆ ಎನ್ ಈಸ್ ಈಕ್ವಲ್ ಟು 60 ವಾಸ್ ಫೌಂಡ್ ಟು ಬಿ 145 ಅಂದರೆ ಮೀನ್ ವ್ಯಾಲ್ಯೂ ಅಂದರೆ ಎಕ್ಸ್ ಬಾರು ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಯಾಂಪಲ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ಸು. ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಸಿ ಐ ಈಸ್ ಈಕ್ವಲ್ ಟು ಮ್ಯೂ
ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಇಂಟು ಎಸ್ ಬೈ ರೂಟ್ ಟೆನ್ನು. ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಎಷ್ಟು 145 ಪ್ಲಸ್ ಆರ್ ಮೈನಸ್ 1.96 ಇಂಟು ಎಸ್ ಎಷ್ಟು 40 ಡಿವೈಡ್ ಬೈ ರೂಟ್ 60. ಇದನ್ನ ಫಸ್ಟ್ ಕ್ಯಾಲ್ಸಿಲ್ ಮಾಡ್ಕೋಬೇಕು. 1.96 ಇಂಟು 1.96 ಇಂಟು 40 ಡಿವೈಡೆಡ್ ಬೈ ರೂಟ್ 60 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 10.1214. ಆಮೇಲೆ ಏನು ಮಾಡಬೇಕು, 145 ಮೈನಸ್ ಒಂದು ಸತಿ ಮಾಡ್ಕೋಬೇಕು, ಪ್ಲಸ್ಸು ಒಂದು ಸತಿ ಮಾಡ್ಕೊ. ಇಲ್ಲೇನು ಒಂದು ಕೆಲಸ ಮಾಡಿ, ಇಲ್ಲಿದ್ದ 95% ಅಂತ ಬರ್ಕೊಳ್ಳಿ. ಒಂದೇ ಥರ ಇರಲಿ, ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.